ಪಟ್ಟಾಭಿ, ಹ್ಯಾಪಿ ಬರ್ಡೇ ಟು ಯು. ಬಹಳ ಅಪರೂಪದ ಮನುಷ್ಯ ಪಟ್ಟಾಭಿ. ನನಗೆ ತುಂಬ ಆಪ್ತನಾಗಿತ್ತು. ಎಷ್ಟು ಅಪರೂಪ ಅಂತಂದರೆ ಅವನ ಹಾಗೆ ಬದುಕುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಾನು ಇಷ್ಟಪಟ್ಟರೂ ಕೂಡ ಅವನ ಹಾಗೆ ಬದುಕಕ್ಕೆ ಆಗಲ್ಲ ಅಂತ ಹಠಮಾರಿ ಅಂತನೂ ಅಲ್ಲ, ಹಾಗಂತ ಅವಿವೇಕಿಯೂ ಅಲ್ಲ. ಎಲ್ಲದರಲ್ಲಿಯೂ ಅವನನ್ನು ನಿರಾಕರಿಸೋದಕ್ಕೆ ಸಾಧ್ಯವೇ ಇಲ್ಲ. ಅವನನ್ನು ಕಾಣುವಾಗಲೆಲ್ಲ ನನಗೇನಪ್ಪ ಅಂದರೆ ಅವನ ಜೊತೆಗೆ ಯಾರ್ಯಾರಿಗೆ ಪರಿಚಯ ಆಗಿದೆಯೋ ಅವ್ರಿಗೆಲ್ಲರಿಗೊಂದು ಗೊತ್ತು, ಅವನೊಂದಿಗೆ ತುಂಬ ಸದರದಿಂದ ಇರೋಕ್ಕಾಗ್ತಿರ್ಲಿಲ್ಲ. ಚಿಕ್ಕ ಮಕ್ಕಳು ಕೂಡ ಆಟ ಆಡ್ತಾ ಇದ್ರು, ಇವನು ಚಿಕ್ಕ ಮಗುವಿನಿಂದ ಇರ್ತಿದ್ದ. ಮತ್ತು ನಂತರ ಸ್ವಲ್ಪ ಹೊತ್ತಾದಮೇಲೆ ಅವರಿಗೆ ಕ್ಲಾಸ್ ತಗೊಳ್ಳೋಕೆ ಶುರು ಮಾಡ್ತಿದ್ದ, ಮತ್ತು ಅವರು ದೂರ ಆಗೋರು ಇವನು ದೂರ ಆಗೋದು. ಹಾಗಾಗಿ ಎಲ್ಲರೊಂದಿಗೂ ಅವನಿಗೆ ಸದರ ಸಾಧ್ಯ ಆಗ್ತಿರ್ಲಿಲ್ಲ. ಹಾಗಂತ ಉಡಾಫೆನೂ ಇಲ್ಲ, ಯಾರ ಬಗ್ಗೆಯೂ ಉಡಾಫೆ ಇಲ್ಲ. ಮನೆಗೊಬ್ಬ ಭಿಕ್ಷುಕ ಬರಲಿ, ಒಂದು ಚಿಕ್ಕ ಮಗು ಆಟ ಆಡ್ತಾ ಇರಲಿ, ಮನೆ ಕೆಲಸದೊಳಗಿರಲಿ, ಯಾರ ಬಗ್ಗೆಯೂ ಉಡಾಫೆ ಅನ್ನೋದು ಅವನಿಗೆ ಇಲ್ಲ. ಅಧ್ಯಾಪಕರೇ ಆಗಿರಲಿ, DC ಆಗಿರಲಿ, ಅವ್ರ ಬಗ್ಗೆ ಅತಿ ಆದರವೂ ಇಲ್ಲ, ಅತಿ ಸದರವೂ ಇಲ್ಲ. ಮತ್ತು ಉಡಾಫೆ ಅಂತೂ ಬದುಕಿನ ಬಗ್ಗೆಯೇ ಅವರಿಗೆ ಒಂದು ಉಡಾಫೆ ಇರಲಿಲ್ಲ. ತುಂಬ ಜನ ಅನ್ಕೋತಾ ಇದ್ರು ಒಂದು ಭಾರಿ ಗಟ್ಟಿ ಥರ ಗೋಡೆ ತಲೆ ಹೊಡ್ಕೋತಾನೆ ಅಂತ. ನಾನೇ ತುಂಬ ಸಲ ನನಗೆ ಬೈದಿದ್ದೇನೆ, ಅದು ತಪ್ಪು, ಹಾಗೆ ಮಾಡಬಾರ್ದು ಅಂತ. ಆದರೆ ಅವನದು ಅದನ್ನು ವಿಕ್ಷಿಪ್ತ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ರಾಮಾಯಣದಲ್ಲಿ ಒಂದು ಪಾತ್ರ ಬರುತ್ತೆ, ಅಹಲ್ಯೆ ಕಲ್ಲಾಗ್ತಾಳೆ. ಯಾಕೆ ಕಲ್ಲಾಗ್ಬೋದು, ಅವಳಿಗೆ ಶಾಪ ಅಂತ ಅನ್ಕೋತೀನಿ. ಆದರೆ ನನಗೆ ಅನಿಸುತ್ತೆ ಇಂಥ ಪ್ರಪಂಚದಲ್ಲಿ ನಾನು ಮಾತನಾಡ್ತಾ ಇರೋದಕ್ಕಿಂತ ಕಲ್ಲಾಗಿರೋದೇ ವಾಸಿ ಅಂತ ಅವಳು ಮೌನದಲ್ಲಿ ಇದ್ಬಿಟ್ಟಿದ್ಲು. ಅಂದರೆ ಈ ಲೋಕದಿಂದ ಒಳಸರಿಯುವಿಕೆ, ಹೊರಸರಿಯುವಿಕೆ ಅಲ್ಲ, ಒಳಗೆ ಸರ್ಕೋತಾ ಹೋಗೋದು. ಪಟ್ಟಾಭಿ ಹಾಗೆ ಒಳಗೆ ಸರ್ಕೋತಾ ಹೋಗ್ತಾ ಇದ್ದ. ಆದರೆ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಏನಾದರೂ ಅನ್ಯಾಯ ಆದರೆ ಮಾತ್ರ ಏಕಾಂಗಿಯಾಗಿದ್ರೂ ಸರಿ ಎಲ್ಲರನ್ನು ಅವ್ರ ಮನೆಗೂ ಹೋಗಿದ್ವಿ. ಪಟ್ಟಾಭಿ ತುಂಬ ಸಂಭ್ರಮದಿಂದ ನನ್ನನ್ನು ಸರ್ವಮಂಗಳವನ್ನೆಲ್ಲ ಕರ್ಕೊಂಡೋಗಿದ್ರು. ಅನಂತರ ಇಲ್ಲಿ ಮತ್ತೊಂದು ಸಂದರ್ಭದಲ್ಲಿ ಕಾಲೇಜಿಗೆ ಬಂದಿದ್ವಿ ನಾವು. ಆಮೇಲೆ ಪಟ್ಟಾಭಿನ ಮೈಸೂರಿಗೆ ಒಂದು 2-3 ಸರಿ ಬಂದಾಗ ನೋಡಿದೆ. ಆಮೇಲೆ ಪಟ್ಟಾಭಿ ನೋಡೋಕ್ಕೆ ಸಿಗಲಿಲ್ಲ, ಆದರೆ ಫೋನಲ್ಲಿ ನಿರಂತರವಾಗಿ ಕಾಂಟ್ಯಾಕ್ಟಲ್ಲಿದ್ದರು. ನಾನು ಬರೆದ ಮುತ್ತು ಮಾಣಿಕ್ಯ ಅನ್ನೋ ನನ್ನ ಕವನ ಸಂಕಲನಕ್ಕೆ ತಾನು ಜಗಳ ಮಾಡಿ ನಾನೇ ಅದಕ್ಕೆ ಬೆನ್ನುಡಿ ಬರೀತೀನಿ, ಕಳಿಸು ಅಂತ ಹಿಂಸೆ ಮಾಡಿ ಒಂದು ಮುನ್ನುಡಿಯನ್ನು ಕೂಡ ಅವರಾಗೆ ಬರೆದ್ರು. ಪಟ್ಟಾಭಿ ನಿಮಗೆ ಗೊತ್ತಿರೋ ಹಾಗೆ ಸ್ವಲ್ಪ ಸೋಮಾರಿ ಅಲ್ವಾ. ಸರ್ವಮಂಗಳ ಬಗ್ಗೆ ಒಂದು ಅಭಿನಂದನಾ ಗ್ರಂಥ ತಂದೆ, ಅದನ್ನು ಬಹಳ ಒತ್ತಡ ಹೇರಿ ಕೊನೆಗೆ ಬರ್ಕೊಟ್ರು. ಪಟ್ಟಾಭಿ ತುಂಬ ಚೆನ್ನಾಗಿ ಬರ್ಕೊಟ್ರು. ಇಂಥ ಪಟ್ಟಾಭಿ ನಮ್ಮ ಜೊತೆ ಹಿಂಗೆಲ್ಲೋ ದೂರದಲ್ಲಿದ್ದಾರೆ ಏನೋ ಒಂದು ಭಾವ ನಮಗಿತ್ತು. ಆದರೆ ಹಿಂಗೆ ದಡಕ್ಕಂತ ಹೋದ್ಮೇಲೆ ನಮ್ಮ ನಿಜವಾಗ್ಲೂ ನಮಗೊಂಥರ ಶೂನ್ಯ, ಸ್ನೇಹದಲ್ಲಿನ ಶೂನ್ಯ ಆವರಿಸ್ತು. ಇಲ್ಲಿಗೆ ಇವತ್ತು ತುಂಬ ದುಃಖದಿಂದನೇ ನಾನು ಸರ್ವಮಂಗಳ ಇಲ್ಲಿಗೆ ಬಂದಿದ್ದೇವೆ. ಅಂದರೆ ಪಟ್ಟಾಭಿಯ ಮನೆ ಇದ್ದದ್ದು ಸುರಾಲ್ ಹತ್ತಿರದ ಕಳಂಗೋಡು ಅನ್ನುವಂಥ ಒಂದು ಊರಿನಲ್ಲಿ, ಸುರಾಲ್ ಮತ್ತು ಕಜ್ಜೆಯ ಮಧ್ಯದಲ್ಲಿ. ಆ ಸುರಾಲ್ನ ಕಡಂಗೋಡು ಅನ್ನುವಲ್ಲಿ ನನ್ನ ಅಜ್ಜಯ್ಯ ಬಂದು ನೆಲೆಸಿದವರು. ಅವರು ಮಾಗಣೆ ಶಾನ್ಭಾಗರಾಗಿದ್ದರು ನನ್ನ ಅಜ್ಜಯ್ಯ. ಆ ಶಾನ್ಭೋಗರ ಕೆಲಸ ನನ್ನ ದೊಡ್ಡಪ್ಪನಿಗೆ ಸಿಕ್ಕಿತ್ತು. ಅವರು ದೊಡ್ಡಪ್ಪ ಶಾನ್ಭಾಗರಾಗಿದ್ದರು. ಹಾಗಾಗಿ ನಮ್ಮನ್ನೆಲ್ಲ ಶಾನ್ಭೋಗ್ರ ಮನೆಯವರು ಅಂತ ಕರೆಯೋದು ಬಿಟ್ಟು ಸೋಮೇಶ್ವರಿ ಅಂಥೇಳಿ ಯಾರೂ ಕರೀತಾ ಇರಲಿಲ್ಲ. ಹಾಗೆ ಅಲ್ಲಿ ನಾವು ಆ ಮನೆಯಲ್ಲೇ, ನಮ್ಮ ಅಜ್ಜನ ಮನೆಯಲ್ಲೇ ನಾವೆಲ್ಲ ಬೆಳೆದದ್ದು. ನನ್ನ ದೊಡ್ಡಪ್ಪ ಶಾನ್ಭಾಗರಾಗಿದ್ದು ನನ್ನ. ಮತ್ತು ಮುಂದೆ ಹೇಳುವಾಗ ಏನಂದರೆ, ನನ್ನ ಪಟ್ಟಾಭಿಯನ್ನು 1ನೇ ಕ್ಲಾಸಿಗೆ ಸೇರಿಸಿದ್ದೆ ನಾನು ಶಾಲೆಗೆ. ಅವನಿಗೆ ಶಾಲೆಗೆ ಸೇರಿಸುವಾಗಲೇ ಎಲ್ಲ ಬರೀಲಿಕ್ಕೆ ಓದಲಿಕ್ಕೆ ಎಲ್ಲ ಕಲಿಸಿ ಆಗಿತ್ತು. ನಾನು ನಮ್ಮ ಮನೆಯಲ್ಲಿ ಅದೊಂದು ಪದ್ಧತಿ, ಎಲ್ಲ ತಿಥಿ ವಾರ ನಕ್ಷತ್ರ ಪ್ರತಿಯೊಂದನ್ನು ಹೇಳಿಕೊಡ್ತಾಯಿದ್ರು ನಮ್ಮಮ್ಮ ನಮಗೆ. ಅದನ್ನು ಎಲ್ಲದನ್ನು ಕಲಿಸಿದ್ದೆ. ಹಾಗೆ ಶಾಲೆಗೆ ಸೇರ್ತಿತ್ತು. ಶಾಲೆಗೆ ಸೇರಿಸಿದ್ದೇನೆಂದರೆ, ನಮ್ಮಲ್ಲಿ ಏನು ಶಾರದಾ ಪೂಜೆಯ ಟೈಮ್ನ, ನವರಾತ್ರಿಯಲ್ಲಿ ಬರುವ ಶಾರದಾ ಪೂಜೆಯ ಟೈಮ್ನಲ್ಲಿ ಸೇರಿಸೋದು ಶಾಲೆಗೆ. ನಾನು ಹಾಗೆ ಕರ್ಕೊಂಡೋಗಿ ಶಾಲೆಗೆ ಸೇರಿಸಿದೆ. ಆಗ ನಮಗೂ ಹೆಡ್ ಮಾಸ್ಟರ್ ಆಗಿದ್ದವರು, ಅವನಿಗೂ ಆಗಲೇ ಇದ್ದರು. ಅವ್ರು ಹೇಳಿದರು, ಈ ಟೈಮಿಗೆ ಯಾಕಮ್ಮ ಕರ್ಕೊಂಡು ಬಂದು, ಲೇಟ್ ಆಯ್ತಲ್ಲ ಅಂತಂದು. ಮನೆಯವ್ರು ಹೇಳಿದ್ದಾರೆ, ನಾನು ಕರ್ಕೊಂಡು ಬಂದೆ, ಸೇರಿಸಿದೆ ಅಂತ. ಆಯಿತು, ನಾನು ಶಾಲೆಗೆ ಸೇರಿಸಿ ಬಂದೆ. ಸೇರಿಸಿದ್ರು, ಸೇರಿಸ್ಕೊಂಡು ಬಂದೆ. ಆ ವರ್ಷ ಪಾಸ್ ಫೈಲು
ಪಾಸ್ ಫೇಲ್ ಆಗುವಾಗ ಏನಾಯಿತು, ಪಟ್ಟಾಭಿನ ಫೈಲ್ ಮಾಡಿದ್ರು. ಅವನಿಗೆ ತುಂಬ ಬೇಜಾರಾಯಿತು. ಮನೆಗೆ ಹತ್ಕೊಂಡೇ ಬಂದ. ಮನೆಗೆ ಬರುವಾಗ ದಾರಿ ಮೇಲೆ ಬಿದ್ದುಕೊಂಡು ಎಲ್ಲ ಗಾಯ ಮಾಡಿಕೊಂಡು, ಕಾಲೆಲ್ಲ ಗಾಯ ಮಾಡ್ಕೊಂಡು ಮನೆಗೆ ಬಂದಾಗ ನಾವು ಅಂದ್ಕೊಳ್ತೇವೆ, ಗಾಯ ಮಾಡ್ಕೊಂಡು ಬಂದಿದ್ದಾನೆ, ಅದಕ್ಕೆ ಆಡ್ತಾ ಇದ್ದಾನೆ ಅಂಥೇಳಿ ಅಂದ್ಕೊಂಡು ಸರಿ ಯಾಕೆ ಏನಾಯ್ತು ಅಂತ ಕೇಳುವಾಗ ಅವನ ಜೊತೆಗೆ ಬಂದು ಹುಡುಗರೆಲ್ಲ ಹೇಳಿದರು, ಇಲ್ಲ ಅವನನ್ನು ನಮ್ಮನ್ನೆಲ್ಲ ಪಾಸ್ ಮಾಡಿದಾಗ ಅವನೊಬ್ಬನ ಫೈಲ್ ಮಾಡಿದ್ರು, ಅದಕ್ಕೋಸ್ಕರ ಅವನು ಹತ್ಕೊಂಡು ಬರ್ತಾ ಇದ್ದಾನೆ ಅಂತೇಳಿ. ಆಗ ಸರಿ ನಮಗೆ ಗೊತ್ತಾಯ್ತಲ್ಲ. ಅದೇ ದಾರಿಯಲ್ಲಿ ನಮ್ಮ ಶಾಲೆಯ ಹೆಡ್ ಮಾಸ್ಟರ್ ಅವರು ಸುಬ್ರಹ್ಮಣ್ಯ ಅಂತ ಕರ್ಜೆಯಿಂದ ಸುರಾಲ್ ತನಕ ಅವ್ರು ನಡೆದು ಹೋಗುವವರು. ನಮ್ಮ ಮನೆಯ ದಾರಿಯಾಗಿಯೇ ಹೋಗ್ತಾ ಇದ್ರು ಅವರು ನಡೆದು. ಮಾರನೇ ದಿವಸ ಅವ್ರ ಶಾಲೆಗೆ ಹೋಗುವಾಗ ನನ್ನ ದೊಡ್ಡಪ್ಪ ಅವ್ರನ್ನ ಮನೆಗೆ ಕರೆದು ಅವನನ್ನು ಫೈಲ್ ಮಾಡಿದ್ದಕ್ಕೆ ಅವನು ಇಷ್ಟೆಲ್ಲ ಹತ್ಕೊಂಡು ಬಂದಿದ್ದಾನೆ, ಕಾಲೆಲ್ಲ ಕಟ್ ಮಾಡ್ಕೊಂಡು ಬಂದಿದ್ದಾನೆ, ನೋಡಿ ಅವನಿಗೆ ಓದ್ಲಿಕ್ಕೆ ಬರಲಿಕ್ಕೆಲ್ಲ ಚೆನ್ನಾಗಿ ಬರ್ತದೆ, ಏನು ಮಾಡ್ತೀರಿ ನೋಡಿ ಅಂತ ಹೇಳಿದ್ರು. ಸರಿ ಅಂದರು ಅವರು. ಮಾರನೇ ದಿವಸ ಹೋಗುವಾಗ ಇವನು ಪಾಸ್, ಇವನಿಗೆ ಭಾರಿ ಖುಷಿ, ನಾನು ಶಾಲೆಯಲ್ಲಿ ಪಾಸ್ ಆಗಿಬಿಟ್ಟೆ ಅಂತ. ಆದರೆ ಅವನನ್ನು 2ನೇ ಕ್ಲಾಸಿಗೆ ಸೇರಿಸಿದ್ರು. ಅವನಿಗೆ ಎಲ್ಲರೂ ಬರ್ತಾ ಇತ್ತಲ್ಲ, ಅದರಿಂದ 2ನೇ ಕ್ಲಾಸಿಗೆ ಸೇರಿಸಿದ್ರು ಮಾಸ್ಟ್ರು. ಅಲ್ಲಿ 7ನೇ ಕ್ಲಾಸ್ ತನಕ ಅಲ್ಲಿ ಆಯಿತು ಶಾಲೆ. ಮತ್ತು ಹೈಸ್ಕೂಲ್ ವಿದ್ಯಾಭ್ಯಾಸ ಕೊಕ್ಕರ್ಣೆಯಲ್ಲೇ ಆಯಿತು. ಅದ್ರ ನಂತರ SSLC ಆದ ನಂತರ ನಮಗೆ PUC ಗೆಲ್ಲ ಬರಬೇಕಂದ್ರೆ ತುಂಬ ದೂರ, ಎಷ್ಟು ದೂರ ನಡಿಬೇಕಾಗ ಬಸ್ ವ್ಯವಸ್ಥೆಯೂ ಇರಲಿಲ್ಲ. ಇದ್ದರೂ ಸಹ ನಾವಂಥ ಒಂದು ಪರಿಸ್ಥಿತಿಯಲ್ಲೂ ಇರಲಿಲ್ಲ, ನಾವು ಶ್ರೀಮಂತರಾಗಿರಲಿಲ್ಲ. ಹಾಗಾಗಿ PUC ಗೆ ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ನನ್ನ ದೊಡ್ಡಪ್ಪ ಒಬ್ಬರು ದಾವಣಗೆರೆಯಲ್ಲಿ ಫೈನ್ ಆರ್ಟ್ ಸ್ಟುಡಿಯೋ ಅಂತ ಇಟ್ಕೊಂಡಿದ್ರು. ಅವರು ಆರ್ಟಿಸ್ಟ್ ಕೂಡ. ಅವ್ರು ತೀರ್ಕೊಂಡ ನಂತರ ನಮ್ಮ ದೊಡ್ಡಮ್ಮ ಮಕ್ಕಳೆಲ್ಲ ಅಲ್ಲಿದ್ದರು. ನಮ್ಮ ದೊಡ್ಡಮ್ಮ ಹೇಳಿದರು, ಇಲ್ಲ ಅವನು ದಾವಣಗೆರೆಗೆ ಬರಲಿ, ಇಲ್ಲೇ PUC ಮಾಡ್ಬೋದು, ನಮ್ಮ ಮಕ್ಕಳೊಟ್ಟಿಗೆ ಓದ್ತಾನೆ ಅಂತಂದು. ಸರಿ ಅಂಥೇಳಿ ಅಲ್ಲಿಗೆ ಕರ್ಕೊಂಡು ಹೋದ್ರು ಅವರು. ಅಲ್ಲಿ ಓದಿದ ಅವನು, PUC ಅಲ್ಲಿ ಮಾಡಿದ. ನಂತರ ಕೂಡ ಸಮಸ್ಯೆ, ಎಲ್ಲಿಗೆ ಹೋಗಬೇಕು ಏನು ಅಂತ. ಆಗ ಸರಿ MGMಗೆ ಹೋಗಲಿ, ನನಗೆ ಅವನ ಕಾಲೇಜಿಗೆ ಹೋಗ್ಬೇಕಂತ, ಮನೇಲಿ ಕೂತ್ಕೊಳ್ಳೋದು ಬೇಡ ಅಂತ. MGMಗೆ ಹೋಗಲಿ ಅಂತ. MGMಗೆ ಸೇರಿಸ್ಬೇಕಾದ್ರೂ ಒಂದು ಸಮಸ್ಯೆ, ಹೇಗೆ ಹೋಗೋದು ಬರೋದು ಹೇಗೆ ಅಂತ. ಆಗ ನನ್ನ ಯಜಮಾನರಿಗೂ ಪರಿಚಯದವರೊಬ್ಬರು ಇದ್ದರು, ಇಲ್ಲಿ ಕುಂಜಿಬೆಟ್ಟಿನಲ್ಲೇ ಅಂಗಡಿ ಇಟ್ಕೊಂಡಿದ್ರು ಅವರು, ಗಣೇಶ್ ರಾವ್ ಅಂತ. ಅವ್ರದ್ದೇ ಸ್ವಂತ ಜಾಗ, ಅವರು ಆರೂರಿನವರು. ಅವರ ಸ್ವಂತ ಜಾಗ. 3 ವರ್ಷ ಅವ್ರ ಹತ್ರ ಮಾತಾಡಿದಾಗ ಅವ್ರು ಹೇಳಿದರು, ಅಯ್ಯೋ ನನ್ನ ಜೊತೆಗೆ ಬಂದಿರಲಿ, ಉಪ್ಪರಿಗೆ ಮೇಲೆ ಜಾಗ ಇದೆ, ನಾವು ಅಡುಗೆ ಮಾಡ್ಕೊಂಡು ನಾವು ಊಟ ಮಾಡ್ಕೊಳ್ತೇವೆ, ಬರಲಿ ಅಂತಂದರು. ಅವ್ರು 3 ವರ್ಷ ಅವನಿಗೆ ಅವರ ಆಶ್ರಯವನ್ನು ಕೊಟ್ಟರು. ಅಲ್ಲೇ ಅವರಿಬ್ಬರು ಸೇರಿ ಅಡುಗೆ ಮಾಡಿ ಊಟ ಮಾಡಿಕೊಂಡು ಅವನು ಕಾಲೇಜಿಗೆ ಬರ್ತಿದ್ದ. 3 ವರ್ಷ ಇಲ್ಲಿ ಡಿಗ್ರಿ ಮುಗಿಯುವಾಗ ಅವನು ರ್ಯಾಂಕ್ ಸ್ಟೂಡೆಂಟ್. ಅದರ ಮಧ್ಯದಲ್ಲಿ ಒಂದು ಜರ್ಮನ್ ಕ್ಲಾಸ್ ನಡೀತಾ ಇತ್ತು. ಇಲ್ಲಿ ಮಾಸ್ಟರ್ ಬಂದಿದ್ದಾರೆ. ಆಗ ಜರ್ಮನ್ ಕ್ಲಾಸ್ ಆಗ್ತಾ ಇತ್ತು. ಅದಕ್ಕೆ ಸೇರ್ಕೊ ಅಂತ ಹರಿದಾಸ್ ಭಟ್ರು ಹೇಳಿದರು. ಅದಕ್ಕೆ ಸೇರ್ಕೊಂಡಿದ್ದ ಅವನು. ಖುಷಿ ಹರಿದಾಸ್ ಭಟ್ರ ನೆಚ್ಚಿನ ಶಿಷ್ಯ ಅವನು. ಅದಕ್ಕೆ ಸೇರ್ಕೊಂಡಾಗ ಗೊತ್ತಾಯ್ತು ಅವರಿಗೆ. ಸೇರ್ಕೊಂಡಾಗ ನನಗೆ ಅದು ಕೆಲವು ಅಕ್ಷರಗಳು ಗೊತ್ತಾಗ್ತಾ ಇರಲಿಲ್ಲ. ಆಗ ಹರಿದಾಸ್ ಭಟ್ರಿಗೆ ಗೊತ್ತಾಗಿ ಅವನನ್ನು ಕಣ್ಣಿನ ಡಾಕ್ಟರ್ ಹತ್ರ ಕಳಿಸಿ ಕಣ್ಣು ಟೆಸ್ಟ್ ಮಾಡಿಸಿ ಮತ್ತು ಕಣ್ಣ ಕಸ ಅವರೇ ಕೊಡಿಸಿ ಅವನನ್ನು ಮುಂದೆ ಓದಲಿಕ್ಕೆ ಇದು ಮಾಡಿದರು. ಅಲ್ಲಿ ಮತ್ತು ಅವನು ಅದರಲ್ಲಿ ರ್ಯಾಂಕ್ ಬಂದ, ಕಾಲೇಜಿನೆಲ್ಲ ರ್ಯಾಂಕ್ ಬಂದ. ಅವರಿಗೆ ಬಹಳ ಸಂತೋಷ. ಮತ್ತು ಅಲ್ಲಿಗೆ ಮುಗಿಯೋದಿತ್ತು ಅವನ ವಿದ್ಯಾಭ್ಯಾಸ. ಆದರೆ ಖುಷಿ ಹರಿದಾಸ್ ಭಟ್ರೆ ಬಿಡಲಿಲ್ಲ. ಇಲ್ಲ, ನೀನು ಹೋಗಲೇಬೇಕು, MA ಮಾಡಲೇಬೇಕು, ನೀನು ಮೈಸೂರಿಗೆ ಹೋಗು, ಅಲ್ಲಿ ನನಗೆ ಪರಿಚಯದವರು ಇದ್ದಾರೆ, ಕೆಲವ್ರ ಹತ್ರ ಮಾತಾಡ್ತೇನೆ, ಸ್ವಲ್ಪ ದಿವಸಕ್ಕೆ ಏನಾದರೂ ಅನುಕೂಲ ಮಾಡ್ತಾರೆ, ಮತ್ತೆ ನೋಡ್ಕೊ, ಒಂದು ಸಣ್ಣ ರೂಮ್ ಏನಾದರೆ ಅಂಥೇಳಿ ಅವರು ಕಳಿಸಿ ಅಲ್ಲಿ MA ಮಾಡಿದ್ದು. ಆಗಲೇ ಅವರು ಅನಂತಮೂರ್ತಿಗೆ ಹರಿದಾಸ್ ಭಟ್ರೆ ಅವನನ್ನು ಪರಿಚಯ ಮಾಡ್ತಿರೋದು. ಅಲ್ಲಿ MA ಮಾಡಿದ. MAಯಲ್ಲಿ ಕೂಡ ಅವನು ಫಸ್ಟ್ ರ್ಯಾಂಕೆ. ಅದು ಯಾವ ಕಾರಣದಿಂದೋ, ರಾಜಕಾರಣದಿಂದಲೋ ಏನೋ ಗೊತ್ತಿಲ್ಲ, ಅದು ಎಲ್ಲಿಗೋ ತಪ್ಪಿ ಹೋಯಿತು. ಅಲ್ಲಿ ಅವನೇ ಹತ್ತಿರಕ್ಕೆ ಬರಲಿಲ್ಲ ಆ ರ್ಯಾಂಕು. ಅದೊಂದು ಬೇರೆ ವಿಷಯ. ಇನ್ನು ಪಟ್ಟಾಭಿ ವಿಷಯ ಹೇಳಬೇಕಂದ್ರೆ, ಅವನು ಸಣ್ಣ ಮಕ್ಕಳಂದ್ರೆ ತುಂಬ ಇಷ್ಟ ಅವನಿಗೆ. ಪ್ರಾಣಿಗಳಂದರೆ ಸಣ್ಣ ಮಕ್ಕಳಂದರೆ. ನನ್ನ ಮಕ್ಕಳು ತುಂಬ ಸಣ್ಣವರಾಗಿದ್ದಾಗ ಪ್ರತಿ ವಾರ ರಜೆಯಲ್ಲಿ ನಮ್ಮ ಮನೆಗೆ ಬರುವವನು ಅವನು. ಶನಿವಾರ ಆದಿತ್ಯವಾರ ರಜೆ, ಬೇರೆ ಯಾವ ರಜೆ ಇದ್ದರೂ ಬರ್ತಾಯಿದ್ದ. ಈ ನನ್ನ ಮಕ್ಕಳು ಸಣ್ಣವರಿದ್ದರು, ಹೋಗಿ ಕಾಯೋದು ಬಸ್ ಸ್ಟ್ಯಾಂಡಿಗೆ. ಇರೋದೇ ಒಂದು 2-3 ಬಸ್ಸು. ಬಸ್ ಸ್ಟ್ಯಾಂಡಿಗೆ ಹೋಗಿ ಕಾಯೋದು, ಕಾದು ಇವನು 2-3 ಬಸ್ಸಿಗೆ ಬರಲಿಲ್ಲ ಅಂದರೆ ಲಾಸ್ಟ್ ಬಸ್ಸಿಗೆ ಬರ್ತಾಯಿದ್ದ, ಕರ್ಕೊಂಡು ಬರ್ತಾಯಿದ್ರು. ಅವನು ತುಂಬ ತಮಾಷೆಯಾಗಿ ಮಾತಾಡುವವನು. ಆಗ ಸಿಕ್ಕಾಪಟ್ಟೆ ತಮಾಷೆ, ಮಕ್ಕಳನ್ನೆಲ್ಲ ಆಡಿಸುವವನು, ಎಲ್ಲ ಮಾಡುವವನು. ಆ ಪಟ್ಟಾಭಿ ಯಾವತ್ತೂ ಕಳೆದೇ ಹೋಗಿದ್ದ ನನಗೆ. ಇದು ಒಂದು. ಇನ್ನೊಂದು, ಸೂರಲ್ ಶಾಲೆಯ ಹೆಡ್ ಮಾಸ್ಟ್ರು, ನಮ್ಗೆ ಹೆಡ್ ಮಾಸ್ಟರ್ ಆಗಿದ್ದರು, ಮಯೂರ್ ಮಾಸ್ಟ್ರು ಅಂತ.
ಅವ್ರು ತೀರ್ಕೊಂಡಂಥ ಒಂದು ಸಂದರ್ಭ. ನಾನು ಆಗ ಸೂರಲ್ ಶಾಲೆ ಆ ದಾರಿಯಲ್ಲಿ ಬರಬೇಕಿತ್ತು. ಶಾಲೆ ಹತ್ರ ಬರುವಾಗ ಪಟ್ಟಾಭಿ ಹೇಳಿದ, ಒಂಚೂರು ಶಾಲೆ ಹತ್ರ ಹೋಗುವ, ಅಲ್ಲಿ ಮೇಡಮ್ಮು ಶಾರದಾ ಮೇಡಮ್ ಅಂತಿದ್ರು, ಅವ್ರು ಒಂಚೂರು ಬಂದು ಹೋಗ್ಲಿಕ್ಕೆ ಹೇಳಿದ್ದಾರೆ, ಹೋಗುವ ಅಂತಂದ. ಸರಿ ಅಂತ ಹೋಯಿತು. ಹೋದರೆ ಶಾಲೆ ಬೆಲ್ಲಾಗಿತ್ತು, ಮಕ್ಕಳೆಲ್ಲ ಪ್ರಾರ್ಥನೆ ಮುಗಿಸಿದ್ರು ಅಷ್ಟೇ. ನಾವು ಹೋಗುವಾಗ ಟೀಚರು ಮಕ್ಕಳನ್ನೆಲ್ಲ ಕರೆದ್ರು. ಎಲ್ಲ ಮಕ್ಕಳು ಇಲ್ಲಿ ಬನ್ನಿ, ಸಾಲಾಗಿ ನಿಲ್ಲಿ ಅಂತಂದ್ರು. ನನಗೆ ಆಶ್ಚರ್ಯ, ಯಾಕೆ ಹೀಗೆ ಹೇಳ್ತಾರೆ ಅಂತ. ಅದು ಮಕ್ಕಳೆಲ್ಲ ಸಾಲಾಗಿ ಬಂದು ನಿಂತರು. ಹೂವು ಎಲ್ಲ ಕೊಟ್ಟಿಟ್ಟಿದ್ರು ಅವ್ರ ಕೈಗೆ, ಪುಷ್ಪಗುಚ್ಛ ಕೊಡಿ ಮಕ್ಕಳೇ ಅಂತಂದರು. ಕೊನೆಗೆ ಹೇಳಿದರು, ನೋಡಿ ಮಕ್ಕಳೇ, ಇವ್ರು ಯಾರು ಗೊತ್ತಾ ನಿಮಗೆಲ್ಲ ಓದ್ಲಿಕ್ಕೆ ಸಹಾಯ ಮಾಡ್ತಾ ಇರುವವರೇ ಇವರಿಂದಾಗಿ ನೀವೆಲ್ಲ ಓದ್ತಾ ಇದ್ದೀರಿ. ನಿಮ್ಗೆ ಎಲ್ಲದಕ್ಕೂ ಊಟದ್ದು, ಎಲ್ಲದೂ ಖರ್ಚನ್ನು, ಪುಸ್ತಕದ್ದು ಎಲ್ಲದೂ ಖರ್ಚನ್ನು ಇವ್ರು ನೋಡ್ಕೊಳ್ತಾ ಇದ್ದಾರೆ. ಮೊನ್ನೆಷ್ಟು ಒಂದಿಷ್ಟು ಪುಸ್ತಕ ಬಂತಲ್ಲ, ಅದೆಲ್ಲ ಇವರೇ ಕೊಟ್ಟಿದ್ದು ನಿಮಗೆ ಅಂತ ಹೇಳಿ ಮಕ್ಕಳಿಗೆ ನಮಸ್ಕಾರ ಮಾಡಿ ಅಂತ ಹೇಳಿದರು ಮಕ್ಕಳಿಗೆ ಹತ್ರ. ನನಗೆ ನಿಜವಾಗಿ ನಮಗೆ ಗೊತ್ತಿರಲಿಲ್ಲ ಅವನಲ್ಲಿ ಶಾಲೆಗೆ ಕೊಡ್ತಾನಂತ. ಅಲ್ಲಿ ಇನ್ನೊಬ್ರು ಹೆಡ್ ಮಾಸ್ಟರ್ ಇದ್ದರು, ರಿಟೈರ್ಡ್ ಹೆಡ್ ಮಾಸ್ಟರ್, ಶಂಭು ಮಾಸ್ಟರ್ ಅಂತ. ಅವರಿಗೆ ಶಾಲೆ ಬಗ್ಗೆ ತುಂಬ ಪ್ರೀತಿ, ಅವರಿಗೂ ಸಹ ಶಾಲೆ ಬಗ್ಗೆ. ಅವರಲ್ಲಿಯೇ ಅದೇ ಊರಿನವರು ಕೂಡ. ಅವರು ಒಮ್ಮೆ ಪಟ್ಟಾಭಿಗೆ ಸಿಕ್ಕಿದ್ರಂತ ಹೇಳಿದ್ರಂತೆ, ನೋಡು ಹೀಗೆಲ್ಲ ಪರಿಸ್ಥಿತಿ ಶಾಲೆದು ಅಂತ ಮಾಮೂಲಾಗಿ ಮಾತಾಡಿದ್ದಾರೆ ಅವರು. ಅವನು ತಕ್ಷಣ 25,000 ರೂಪಾಯಿ ತೆಗೆದುಕೊಟ್ಟಂತೆ ಮಾಸ್ಟ್ರ್ ಕೈಗೆ. ಮಾಸ್ಟ್ರ್ ಕೈ ಕೊಟ್ಟು, ಮಕ್ಕಳಿಗೆ ಯಾವುದಕ್ಕೆ ಬೇಕು ಉಪಯೋಗಿಸ್ಕೊಳ್ಳಿ, ಏನಾದರೂ ಬೇಕಾದರೆ ಕೇಳಿ ಕೊಡ್ತೇನೆ ಅಂತ. ಅವ್ರು ನನಗೊಮ್ಮೆ ಸಿಕ್ಕಿದಾಗ ಹೇಳಿದರು, ನನಗೆ ಆಶ್ಚರ್ಯ ಆಯಿತು, ಪಟ್ಟಾಭಿ ಅಷ್ಟೊಂದು ದುಡ್ಡು ಕೊಟ್ಬಿಟ್ಟ ಒಂದೇ ಸಾರಿಗೆ, ಮತ್ತು ಬೇಕಾದರೆ ಕೇಳಿ ಅಂತ ಹೇಳಿದ ಅಂತಂದರು. ಅವರಿಗೂ ಗೊತ್ತಿರಲಿಲ್ಲ ನಿಜವಾಗಿ ಪಟ್ಟಾಭಿ ಅಷ್ಟು ಕೊಡ್ಬೋದು ಅಂತ, ಆಲೋಚನೆ ಇರಲಿಲ್ಲ. ಹೀಗೆ ಎಲ್ಲರಿಗೂ ಉಪಕಾರ ಮಾಡ್ತಾ ಹೋದ. ಒಟ್ಟಾರ ಮೇಲೆ ಅವನದ್ದೊಂದು ಕೊನೆಗೆ ಏನು ಎಲ್ರಿಗೂ ಉಪಕಾರ ಮಾಡ್ತಾ ಹೋಗಿದ್ದ ಅಷ್ಟೆ. ಮೊದಲಿಂದು ನಮ್ಗೆ ಬಡತನವೇ ಇತ್ತು. ಅವನು ಓದೋದಕ್ಕೂ ಸಹ ಬಡತನವೇ ಇತ್ತು. ಸ್ವಲ್ಪ MA ಮಾಡೋದಕ್ಕೆಲ್ಲ ಹರಿದಾಸ್ ಭಟ್ರಿಗೆ MA ರ್ಯಾಂಕ್ ತಪ್ಪಿ ಹೋಯ್ತು ಅಂತ ಖುಷಿ ಹರಿದಾಸ್ ಭಟ್ರೆ ತುಂಬ ಬೇಜಾರು ಪಟ್ಕೊಂಡವಳು, ನಮ್ಮೆಲ್ಲವ್ರಿಗಿಂತಲೂ ಹೆಚ್ಚಿಗೆ ಅಂತ ಅಂದ್ಕೊಳ್ತೇನೆ ನಾನು. ಅಷ್ಟು ಇಲ್ಲಿ ಹೇಳಿದ್ನಲ್ಲ ಜರ್ಮನ್ ಮಾಸ್ಟರ್ ಅಂತ ಅವ್ರು ಬಂದಿದ್ದರು. ಅವರಿಗೆ ಹೇಳಿದೆ ನಾನು, ಅವರಿಗೆ ತುಂಬ ಸಂತೋಷ ಆಯಿತು. ಮಾತ್ರ ನೀವೇ ಕೊಡಿಸಿದ್ರಿ ಏನೋ, ನನಗೆ ಗೊತ್ತಿರಲಿಲ್ಲ ನಿಜವಾಗಿ. ಆದರೆ ಯಾರು ಕೊಡಿಸಿರ್ಬೋದು ಅಂತ, ಹರಿದಾಸ್ ಭಟ್ರು ಕೊಡಿಸಿರ್ಬೋದು ಅಂದ್ಕೊಂಡಿದ್ದೆ ಅಲ್ಲಿ. ಅವ್ರು ಹೇಳಿದ್ರು ನಾನೆಲ್ಲ ಅವರೇ ಕೊಡಿಸಿರ್ತಾರೆ ಅಂತ. ಇನ್ನೊಂದು ಸಂದರ್ಭದಲ್ಲಿ ಅವನ ರಿಟೈರ್ಡ್ ಆಗುವಾಗ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು. ರಾಜಲಕ್ಷ್ಮಿ ಅನ್ನೋರು ಅವರ ಮುತುವರ್ಜಿಯಿಂದ ಇಟ್ಕೊಂಡಿದ್ದು. ಅವ್ರಿಗೆ ಈ ದಿವಸ ಬರಬೇಕಿತ್ತು ನಿಜವಾಗಿ, ಆದರೆ ಅವರಿಗೆ ಭಾರಿ ಪ್ರಾಬ್ಲಮ್ ಇದ್ದದ್ರಿಂದ ಬರಲಿಲ್ಲ ಅವರು. ಅವರಿಗೆ ಎಲ್ಲರೂ ತುಂಬ ಜನ ಕೇಳ್ಕೊಂಡಿದ್ದಾರೆ ಇವತ್ತು ಬರಲಿಕ್ಕೆ. ಅವರ ಡಿಪಾರ್ಟ್ಮೆಂಟ್ನವರು, ಇಂಗ್ಲೀಷ್ ಡಿಪಾರ್ಟ್ಮೆಂಟ್ನವರು, ಅವರು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು. ನಾನು ಹೋಗಿದ್ದೆ ಒಂದು ಕಾರ್ಯಕ್ರಮಕ್ಕೆ. ಹೋದಾಗ ಒಬ್ಬರು ಭಾಷಣ ಮಾಡ್ತಾ ಹೇಳಿದರು, ಅಲ್ಲಿಂದ ಸ್ಟಾಫ್ ಒಬ್ಬರು ಭಾಷಣ ಮಾಡ್ತಾ ಇರುವಾಗ ಹೇಳಿದರು, ಪಟ್ಟಾಭಿ ಮೊನ್ನೆ ನನಗೆ ಸಿಕ್ಕಿದ ಒಂದಿಷ್ಟು ದುಡ್ಡು ಸಿಕ್ಕಿದ್ರು, ನನಗೊಂದಿಷ್ಟು ದುಡ್ಡು ಕೊಟ್ಟರು. ಏನಿದೆ, ಯಾಕೆ ದುಡ್ಡು ಕೊಡ್ತೀರಿ ಅಂದರೆ, ಇಲ್ಲ ಇಟ್ಕೊಳ್ಳಿ ಮಕ್ಕಳು ಈ ಸಾರಿ ಯಾರು ಕಾಲೇಜಿನಲ್ಲಿ ಫೀಸ್ ಕಟ್ಟಲಿಲ್ವೋ ಅವರಿಗೆಲ್ಲರದ್ದು ಫೀಸ್ ಕಟ್ಟಿಬಿಡಿ, ಯಾರೂ ಫೀಸ್ ಇಲ್ಲ ಅಂತ ಪರೀಕ್ಷೆ ನಿಲ್ಲಿಸಬಾರ್ದು, ಎಲ್ಲರದ್ದು ಫೀಸ್ ಕೊಟ್ಬಿಡಿ ಅಂತಂದರು. ಎಷ್ಟಿದೆ ಅಂತ ಕೇಳಿದ್ರು ಹೇಳಲಿಲ್ಲ. ನಾನು ಮತ್ತೆ ಲೆಕ್ಕ ಮಾಡಿ ನೋಡಿದರೆ 80,000 ಹಣ ಉಂಟು, ಕೊಟ್ಟು ಹೋಗಿದ್ದಾರೆ. ಮತ್ತು ಅವ್ರು ನನ್ನ ಹತ್ರ ಲೆಕ್ಕ ಸಹ ಕೇಳಲಿಲ್ಲ ಅಂತಂದರು. ಇಂಥ ಸನ್ನಿವೇಶಗಳು ತುಂಬ ಇದೆ. ಬಹುಶಃ ನನಗೆ ಹೇಳ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ, ಕ್ಷಮಿಸಿ. ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ನೌಕರರಿಗೆ ಮೊದಲನೇದಾಗಿ ಒಂದಕ್ಕೆ ಕೆಲಸ. ಆದರೆ ಅವಾಗ ಇದರಲ್ಲಿ ಟೀನೇಜ್ ಕೆಲಸ ಮಾಡ್ತಾಯಿದ್ದ. ನಮ್ಮ ಮದುವೆಗೆ ಬಂದ ಒಬ್ಬ ರೆಪ್ರೆಸೆಂಟೇಟಿವ್ ನನ್ನ ಕಡೆ ನನ್ನ ತಮ್ಮ. ಹಾಗೆ ಅದು ನನಗೆ ಅವನ ಸಪೋರ್ಟು ಅಂತಲೇ. ಆ ಸಪೋರ್ಟ್ ದೇವರದಿಂದ ಅದನ್ನೇ ನಾನು ಯಾವಾಗಲೂ ನೆನೆಸ್ಕೊಳ್ತೇನೆ. ಅವನು ಹೇಳ್ತಾನೆ ಅಪರೂಪಕ್ಕೆ, ನಿನ್ನ ಮದುವೆಗೆ ನಾನೊಬ್ಬರೇ ಬಂದಿದ್ದು ನೋಡು ಅಂತ. ಅದು ಒಂದು ಹೆಮ್ಮೆಯೇ ಹೇಳ್ಕೊಳ್ತೇನೆ ನಾನು. ನನ್ನ ಮದುವೆಗೆ ಬೇರೆಯವ್ರು ಬರಲಿಲ್ಲ ಅನ್ನೋದು ವಿಷಯ ಬಿಡಿ, ಅದು ತುಂಬ ಕಾರಣಗಳಿದೆ. ಆದರೆ ಅವ ಬಂದಿದ್ದ. ಅದರ ನಂತರ ಅಫ್ಕೋರ್ಸ್ ನಮಗೆ ಕೆಲವು ವಿಷಯದಲ್ಲಿ ವರ್ಷ ಅವರು ಎರಡು ಮೂರು ವರ್ಷ ಸತತವಾಗಿ
ಸಂಪರ್ಕದೊಳಗಿದ್ದರು. ಆಗಾಗ ವಾಟ್ಸಪ್ ಮೂಲಕ ಅವರ ಕವನಗಳನ್ನು ಕಳಿಸ್ತಾ ಇದ್ರು. ಸಂಪರ್ಕ ಅಂದರೆ ಅಷ್ಟು ಮಾತ್ರ, ಅಂದರೆ ಕೇವಲ ಕವನಗಳ ಸಂಪರ್ಕ, ಬೇರೆ ಯಾವುದೇ ಥರದ ನಮ್ಮ ಮಧ್ಯೆ ಟೆಲಿಫೋನಿಕ್ ಕನ್ವರ್ಸೇಷನ್ ಕೂಡ ಆಗಿರಲಿಲ್ಲ. ನಾನು ಕೂಡ ಅವರ ಕವನಗಳನ್ನು ಬಹಳ ಮೆಚ್ಕೊಳ್ತಾ ಇದ್ದೆ, ಹಲವಾರು ಕವನಗಳನ್ನು ಮೆಚ್ಕೊಳ್ತಾ ಇದ್ದೆ. ಸಮಯ ಇದ್ದಾಗ ಸ್ವಲ್ಪ ವಿಸ್ತಾರವಾಗಿ, ಇಲ್ಲದೆ ಇದ್ದಾಗ ಸ್ಮೈಲಿಗಳ ಮೂಲಕ ರೆಸ್ಪಾನ್ಸ್ ಕೊಡ್ತಾ ಇದ್ದೆ. ಯಾಕೋ ಅವರಿಗೆ ನನ್ನ ಕೆಲವು ರೆಸ್ಪಾನ್ಸ್ಗಳೆಲ್ಲ ಇಷ್ಟ ಆಗಿದ್ವು, ಭಾಳ ಆತ್ಮೀಯವಾಗಿ ಮೆಚ್ಕೋತಾ ಇದ್ರು ರೆಸ್ಪಾನ್ಸ್ ಕೊಡೋದನ್ನು. ಆ ಥರದ್ದೊಂದು ಡಾಕ್ಯುಮೆಂಟನ್ನು ಅವರು ನನ್ನ ರೆಸ್ಪಾನ್ಸ್ಗಳ ಬಗ್ಗೆ ಕೂಡ ಬರೆದಿದ್ರು. ಅದು ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ, ನನ್ನ ದುರ್ಭಾಗ್ಯ ಅಂತ ನಾನು ಅದನ್ನು ಅನ್ಕೋತೀನಿ. ಆಗ ಯಾವಾಗಲೂ ನಾನು ಅಂದ್ಕೊಂಡಿರಲಿಲ್ಲ ಅವ್ರ ಕವನಗಳನ್ನು ನಾನು ಒಂದಿನ ಪುಸ್ತಕ ರೂಪದಲ್ಲಿ ತರುವಂಥ ಕಾರ್ಯದಲ್ಲಿ ನನ್ನದು ಒಂದು ಸಣ್ಣ ಪಾತ್ರ ಇರುತ್ತೆ ಅಂತ. ಹಾಗಾಗಿ ಈ ಪುಸ್ತಕದ ಯೋಜನೆಯಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಅಪರಾಜಿತೆ ಪ್ರಕಾಶನ್ ಅವರಿಗೆ, ಮೀನಾ ಮೈಸೂರವರಿಗೆ, ಸರ್ವಮಂಗಳ ಮೇಡಮ್ ಅವರಿಗೆ ತುಂಬ ತುಂಬ ಆಭಾರಿಯಾಗಿದೆ. ಪಟ್ಟಾಭಿ ಸರ್ ಜೊತೆ ಇದ್ದ ಒಡನಾಟದ ಬಗ್ಗೆ ನಾನು ಮಾತಾಡ್ತಾನೆ ನಿಂತರೆ ತುಂಬ ಲೇಟ್ ಆಗುತ್ತೆ. ಅಂದರೆ ಅಷ್ಟು ಒಡನಾಟ ಇಲ್ಲ, 1 ದಶಕದವರೆಗಿನ ಒಡನಾಟ ನನಗೆ. ಹಾಗಾಗಿ ಹೆಚ್ಚು ಏನು ಮಾತಾಡಲ್ಲ ಈಗ ನಾನು. ಅಂದರೆ ಸಂಕ್ಷಿಪ್ತವಾಗಿ ಏನು ಹೇಳ್ಬೋದು, 1-2 ನಿಮಿಷದಲ್ಲಿ ಮುಗಿಸ್ತೇನೆ ಅಷ್ಟೇ. ಮೇಡಮ್ ಹೇಳಿದರು, ಅಂದರೆ ಪಟ್ಟಾಭಿ ಸರ್ ಹಂಪನಕಟ್ಟೆ ಕಾಲೇಜಲ್ಲಿ ಅವರಿಗೆ ಸನ್ಮಾನ ಮಾಡಿದರು. ಕೊನೆಗೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತಾಡ್ತಾ ಹೇಳಿದರು, ಅವರು ಅನಂತಮೂರ್ತಿಯವರ ಶಿಷ್ಯ ಅನ್ನೋದನ್ನು ಬಹಳ ಗಟ್ಟಿಯಾಗಿ ಹೇಳ್ತಾ ಇದ್ರು. ಯಾಕೆ ಹೇಳ್ತಾ ಇದ್ರು ಅಂದರೆ ಅವರಿಗೆ ಆ ಒಂದು ಅರ್ಹತೆ ಇತ್ತು, ಅವರು ಅದನ್ನು ಉಳಿಸ್ಕೊಂಡು ಹೋಗಿದ್ರು ಅಂತ. ಅನಂತಮೂರ್ತಿಯವರ ಅಂಡರಲ್ಲಿ ಅಥವಾ ಅನಂತಮೂರ್ತಿಯವರ ಶಿಷ್ಯರಾಗಿ ತುಂಬ ಜನ ಇದ್ದರು, ಹೌದು. ಆದರೆ ಅನಂತಮೂರ್ತಿಯವರು ಪ್ರತಿ ಸಲನೂ ಮೆಚ್ಚುವ ಹಾಗೆ ಒಬ್ಬ ಶಿಷ್ಯ ಉಳಿದಿದ್ದಿದ್ರೆ ಅದು ಅವರು ಅರ್ಥ ಪ್ರಾಮಾಣಿಕ ಮತ್ತು ಪ್ರಾಜ್ಞೆ ಅಂತ. ಅದು ಅನಂತಮೂರ್ತಿಯವ್ರದ್ದೇ ಪದ, ಅವರೇ ಬಳಸಿದಂಥ ಪದ. ಪಟ್ಟಾಭಿಯವರು ಅತ್ಯಂತ ಪ್ರಾಮಾಣಿಕ ಮತ್ತು ಪ್ರಾಜ್ಞ ಶಿಷ್ಯರಲ್ಲಿ ನನ್ನ ಶಿಷ್ಯ ಅಂತ ಹೇಳಿದರು. ಅದೇ ರೀತಿ ಇವತ್ತು ನಾನು ಪಟ್ಟಾಭಿಯವರ ಶಿಷ್ಯ ಅಂತ ಹೇಳಲಿಕ್ಕೆ ನನಗೆ ಎಷ್ಟು ಅರ್ಹತೆ ಇದೆ ಅಂತ ನನಗೆ ಗೊತ್ತಿಲ್ಲ, ನಿಜ ಹೇಳಬೇಕಂದ್ರೆ. ಯಾಕಂದರೆ ಅವರಿಗಿದ್ದ ಪಾಂಡಿತ್ಯ ಅದರ ಸ್ವಲ್ಪ ಆದರೂ ಕೂಡ ನಾನು ಅದನ್ನೇನು ಉಳಿಸ್ಕೊಂಡು ಬರಲಿಲ್ಲ. ಅವ್ರ ಜೊತೆ ನನ್ನ ಸ್ನೇಹ ಇತ್ತು, ಒಂದು ಗೆಳೆತನ ಇತ್ತು, ಆಪ್ತತೆ ಇತ್ತು. ಅದು ಹೇಗೆ ಅಂದರೆ ಇವತ್ತಿಗೂ ಕೂಡ ನಾನು ನನ್ನ ಫ್ರೆಂಡ್ ಅರ್ಜುನ್, ನಾವಿಬ್ಬರು ಪಟ್ಟಾಭಿ ಸರ್ ಜೊತೆ ಹೆಚ್ಚು ಸಮಯ ಕಳೆದವರು. ನಾನೀಗ ಹುಬ್ಳಿಯಲ್ಲಿರೋದು, ಹುಬ್ಳಿ ಪ್ರಜಾವಾಣಿಯಲ್ಲಿ. ಅಲ್ಲಿಂದ ಮಂಗಳೂರಿಗೆ ಈಗ ಬರಬೇಕಾದ್ರೆ ನಾನು ಯಾವಾಗಾದರೂ ಬರ್ತೀನಿ ಅಂತಂದರೆ, ಅವ್ರು ತೀರಿ ಹೋಗಿ 1 ವರ್ಷ ಇತ್ತು, 1 ವರ್ಷದ ಒಳಗೆ ನಂತರ ನಾನು ಬರಬೇಕಾದ್ರೆ ಪಟ್ಟಾಭಿ ಸರ್ ಮನೆ ಇದೆ, ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಅವ್ರ ಹತ್ರ ಮಾತಾಡಿ ಮನೆ ಹೋಗ್ತೀನಿ ಅಂತ. ಈಗಲೂ ಆ ಭಾವನೆ ಬರ್ತದೆ ನನಗೆ. ಯಾಕೆ ಅಂದರೆ ಅವ್ರು ಇಲ್ಲ ಅಂತ ಅನಿಸೋದೇ ಇಲ್ಲ ನನಗೆ ಯಾವತ್ತೂ ಕೂಡ. ಬಹಳಷ್ಟು ಸಲ ಅವರು ಒಂದು ಸಲ ಸಡನ್ ನೆನಪಾಗ್ಬಿಡ್ತದೆ, ಪಟ್ಟಾಭಿ ಸರ್ ಇಲ್ಲ ಅಲ್ವಾ ಅಂತ. ಅಂದರೆ ಅವ್ರು ಇನ್ನೂ ಇರಬೇಕಿತ್ತು ಅಂದರೆ ಅವರ ಅಗತ್ಯ ನಮಗೆ ತುಂಬ ಇತ್ತು. ಇನ್ನೂ ಒಂದು 10 ವರ್ಷ ಆದರೂ ಕೂಡ ನಾವು ಬಯಸಿದ್ವಿ, ನಾವು ಅವರನ್ನು ನಿರೀಕ್ಷಿಸಿದ್ವಿ ಅವರು ಇರ್ತಾರೆ ಅಂತ. ಆದರೆ ನಿರೀಕ್ಷಿತವಾಗಿ ಹೋಗ್ಬಿಟ್ರು. ಅದು ಕೂಡ ನಾನು ಒಂದು ಜೂನ್ 17 ಅವ್ರ ಮನೆಗೆ ಹೋಗಿದ್ದೆ ಕೊನೆಯದಾಗಿ. ಅವ್ರ ಹತ್ರ ಮಾತಾಡಿದ್ದೆ ಸುಮಾರು ಹೊತ್ತು. ಅವರು ಅವರಿಗೆ ಅನಾರೋಗ್ಯ ಅನ್ನೋದು ಎಲ್ರಿಗೂ ಗೊತ್ತು ಎಷ್ಟು ಕಿರಿಕಿರಿ ಅನಿಸುತ್ತೆ ಅಂತ. ಅವರಿಗೂ ಅದೇ ರೀತಿ ಒಂದು ಕಿರಿಕಿರಿ ಅನ್ನಿಸ್ತಿತ್ತು. ಆಮೇಲೆ ಅವ್ರದ್ದು ಕಿಡ್ನಿ ಸಮಸ್ಯೆನೂ ಆಗಿತ್ತು. ಅದಕ್ಕಿಂತ ಹಿಂದೆನೂ ಕೂಡ ಅವರು ಅನಾರೋಗ್ಯದಲ್ಲಿದ್ದಾಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದಾಗಲಿ, ಅವ್ರಿಗೆ ಅವಾಗ ಟೆಸ್ಟ್ಗೆ ಕರ್ಕೊಂಡು ಹೋಗೋದು ಇದು ನಾನು ಮಾಡ್ತಿದ್ದೆ. ನನ್ನ ಜೊತೆ ಇನ್ನೊಬ್ರು ಇರ್ಷಾದ್ ಅಂತ ಇದ್ರು, ಇಬ್ಬರು ಕರ್ಕೊಂಡು ಹೋಗ್ತಾ ಇದ್ವಿ. ಒಂದ್ಸಲ ನನ್ನ ಸ್ಕೂಟ್ರಲ್ಲಿ ಅವರು 2-3 ಸಲ ಹಿಂಗೆ ಬಂದಿದ್ರು ಟೆಸ್ಟ್ಗೆ ಅಂತ. ಇದೇ ರೀತಿ ಮಳೆ ಬರ್ತಾ ಇತ್ತು ಅವಾಗಲೂ ಕೂಡ. ಹಾಗೆ ಅವರಿಗೆ ಆ ಇರಿಟೇಷನ್ ಹೆಂಗೆ ಅನಿಸ್ತಿತ್ತು ಅಂದರೆ, ಈ ಮಗು ಆಟ ಆಡ್ತಾ ಇರ್ತದೆ, ಬರೀ ಏನೋ ಬಟ್ಟೆ ಹಾಕಿದ್ರೆ, ಅಂಥ ಮಗುವನ್ನು ಹಿಡ್ಕೊಂಡು ನೀವು ಬಟ್ಟೆ ಹಾಕಿದರೆ ಅದಕ್ಕೆ ಎಷ್ಟು ಕಿರಿಕಿರಿ ಅನಿಸುತ್ತೆ. ಇವರಿಗೆ ಆರೋಗ್ಯದ ವಿಷಯದಲ್ಲಿ ಹಂಗೆ ಅನಿಸ್ತಿತ್ತು, ಅಯ್ಯೋ ಇದು ಕಿರಿಕಿರಿ ಹೋಗ್ತಾ ಇಲ್ಲಲ್ಲ ಅಂತ, ನಾನು ಎಷ್ಟು ಚೆನ್ನಾಗಿದ್ದೆ. ಈ ರೀತಿಯ ಒಂದು ಭಾವನೆ ಅವರ ಮುಖದಲ್ಲಿ ಪ್ರತಿ ಸಲನೂ ಇರ್ತಾ ಇತ್ತು. ಯಾವಾಗ ಹೋದ್ರೂ ಅದನ್ನೇ ಒಂದು ಬೇಜಾರಲ್ಲಿ ಹೇಳ್ತಾ ಇದ್ರು. ಅದೇ ರೀತಿ ಅವರು ಅಧ್ಯಯನದ ವಿಷಯಕ್ಕೆ ಬಂದಾಗ, ಈಗ ಕನ್ನಡದಲ್ಲಿ ಓದಿದ್ದೆಲ್ಲ ಇಂಗ್ಲೀಷ್ ಆದರೂ ಕೂಡ ಇಂಗ್ಲೀಷ್ ಸಾಹಿತ್ಯದಲ್ಲಿ ಎಷ್ಟು ಆಳವಾಗಿತ್ತು ಅವರ ಜ್ಞಾನ, ಅಷ್ಟೇ ಆಳವಾಗಿ ಕನ್ನಡದಲ್ಲಿ ಕೂಡ ಇತ್ತು. ಈವನ್ ಕನ್ನಡದ ಪ್ರೊಫೆಸರ್ಗಳು ಕೂಡ ಅಲ್ಲಿ ಯೂನಿವರ್ಸಿಟಿಯಲ್ಲಿ ಇದ್ದಾಗ ತುಂಬ ಜನರಿಗೆ ಕೆಲವು ಕನ್ನಡದ ಕವಿಗಳ ಬಗ್ಗೆನೇ ಗೊತ್ತಿಲ್ಲ.
ಇವರು ಒಂದ್ಸಲ ಹೇಳಿದ್ರು ಎಸ್ ಮಂಜುನಾಥ್ ತೀರಿ ಹೋದ್ರು ಅಂತ. ಅದಕ್ಕೆ ಕನ್ನಡ ಪ್ರೊಫೆಸರ್ ಒಬ್ರು ಕೇಳಿದ್ರು ಯಾರು ಅಂತ. ಅದಕ್ಕೆ ಇವ್ರು ಕೇಳ್ಬಿಟ್ರು ಕನ್ನಡದ ಪ್ರೊಫೆಸರ್ ಆಗಿ ನಿಮ್ಗೆ ಗೊತ್ತಿಲ್ಲ ಅಂತ. ಅಂದ್ರೆ ಒಂದು ಶೋಧ, ಹೊಸ ಹೊಸ ಕವಿಗಳು ಯಾರು ಬರ್ತಾರೆ, ಹೊಸಬ್ರು ಯಾರು ಇರ್ತಾರೆ, ಇನ್ನು ಮುಂದೆ ಏನಿದೆ, ಇನ್ನೇನಿದೆ ಅನ್ನೋದು ಅಂತ ಒಂದು ಹುಡುಕಾಟ ಪಟ್ಟಾಭಿ ಸರಲ್ಲಿ ಇತ್ತು. ಮತ್ತೆ ತುಂಬಾ ಒಂದು ಪ್ರಾಮಾಣಿಕವಾದಂಥ ವ್ಯಕ್ತಿತ್ವ. ಯಾರಾದ್ರೂ ಮೋಸ ಮಾಡಬಹುದು ಅಂತ ಅವ್ರಿಗೆ ಅನ್ನಿಸ್ತಾನೆ ಇರಲಿಲ್ಲ. ಇವ್ರು ಮೋಸ ಮಾಡಬಹುದು ಅಂತ ಅಷ್ಟು. ಯಾಕಂದ್ರೆ ಅವರು ಪ್ರೀತಿ ಅಂದ್ರೆ ತುಂಬಾ ಪ್ರೀತಿಯನ್ನೇ ಕೊಡ್ತಾ ಇದ್ರು. ಯಾವತ್ತು ಕಡಿಮೆ ಪ್ರೀತಿ, ಇವ್ರಿಗೆ ಇಷ್ಟೇ ಪ್ರೀತಿ, ಈ ರೀತಿ ಇರಲಿಲ್ಲ ಅವರಲ್ಲಿ. ಯಾವತ್ತೂ ಕೂಡ ತುಂಬಾ ಮುಕ್ತವಾದ ಒಂದು ಮನಸ್ಸು ಅವರದ್ದು. ಈಗ ಮನೆಗೆ ಕರೆಯೋದಾದ್ರು ಕೂಡ, ಮನೆಗೆ ಯಾರೇ ಬಂದರೂ ಕೂಡ ತುಂಬ ಪ್ರೀತಿಯಿಂದ ತುಂಬ ನಗ್ನಗ್ತಾ ಮಾತಾಡಿಸೋದು. ಇವನ್ ಅವರ ಸೈದ್ಧಾಂತಿಕವಾಗಿ ಅವರನ್ನ ಎದುರಿಟ್ಟುಕೊಳ್ಳುವವರಾಗಿರಲಿ, ಅಂಥ ವಿದ್ಯಾರ್ಥಿಗಳೇ ಆಗಿರಲಿ, ಅವ್ರ ಮನೆಗೆ ಬಂದಾಗಲೂ ಕೂಡ ಅವ್ರನ್ನ ತುಂಬ ಪ್ರೀತಿಯಿಂದ ಮಾತಾಡ್ತಿದ್ರು. ನಾವು ಯಾವತ್ತೂ ಏನೂ ಒಂದು ಭೇದ ಮಾಡಲಿಲ್ಲ. ನಮ್ಮಲ್ಲೇ ಆಗಲಿ ಇನ್ನೊಬ್ಬರಲ್ಲೇ ಆಗಲಿ ಯಾವತ್ತೂ ಭೇದ ಮಾಡಿದವರಲ್ಲ. ಆ ಪ್ರೀತಿಯನ್ನ ಹಂಚ್ತಾ ಹೋದ್ರು. ಅದೇ ರೀತಿ ಸರ್ವಮಂಗಳ ಮೇಡಮ್ ಹೇಳಿದ್ರು, ಅದು ನಿಜವಾಗ್ಲೂ ನನಗೆ ಸತ್ಯ ಅಂತ ಅನಿಸ್ತು. ಏನಂದ್ರೆ ಅವರು ನನ್ನ ಹತ್ರ ಯಾರು ಬರಬೇಡಿ ಅಂತ ಬುಸ್ಬಿಡ್ತಾ ಇದ್ರು. ಖಂಡಿತ ಹೌದು. ಅವರ ಹತ್ರ ಹೋದವರಿಗೆ ಗೊತ್ತಿರುತ್ತೆ ಅವ್ರು ಎಷ್ಟು ಚೆನ್ನಾಗಿದ್ರು, ಎಷ್ಟು ಪ್ರೀತಿ ಇತ್ತು ಅವರಲ್ಲಿ ಕೊಡೋದಕ್ಕೆ ಅಂತ. ಎಲ್ಲರೂ ಅವರನ್ನು ಏನು ಮಾಡಿದ್ರು, ಮನುಷ್ಯರನ್ನು ನಾವು ಅರ್ಥ ಮಾಡೋದು ಬಹಳ ಕಷ್ಟಪಡ್ತೀವಿ. ಕಷ್ಟಪಡೋದಂದ್ರೆ ನಾವೇ ಸುಮ್ಮನೆ ಅದನ್ನ ಕಾಂಪ್ಲಿಕೇಟೆಡ್ ಮಾಡಿಬಿಡ್ತೀವಿ. ತುಂಬ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು. ಪಟ್ಟಾಭಿ ಸರಿಗೆ ಒಂದು ಗುಣ ಇತ್ತೇನೆಂದ್ರೆ, ನೀನು ಮಾಡಿದ ತಪ್ಪು ಅಂದರೆ ತಪ್ಪು, ಅದನ್ನು ನೇರವಾಗಿ ಹೇಳೋದು. ಅದು ಶರೀಫ್ ಆಗಿರಲಿ ಇನ್ನೊಬ್ಬರೇ ಆಗಿರಲಿ, ನೀನು ತಪ್ಪು ಮಾಡಿದ್ಯಾ, ಅವ್ರು ಹೇಳ್ತಿರೋದು ನೀನು ತಪ್ಪು ಮಾಡಿದ್ಯಾ ಅಂತಲ್ಲ, ನೀನು ತಪ್ಪು ಮಾಡಿದ್ಯಾ ಅಂತ. ಆ ತಪ್ಪು ಅನ್ನೋದಕ್ಕೂ ನೀನು ಅನ್ನೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಅವರು ವ್ಯಕ್ತಿಯನ್ನು ವಿರೋಧಿಸ್ತಾ ಇರಲಿಲ್ಲ, ವ್ಯಕ್ತಿ ಮಾಡೋದು ಕೆಲಸ ಕೃತ್ಯವನ್ನು ವಿರೋಧಿಸ್ತಾ ಇದ್ರು. ಅದು ಯಾರನ್ನೇ ಆದರೂ ಕೂಡ ಎಲ್ಲರಲ್ಲೂ ಅದು ಒಂದೇ ಒಂದು ಗುಣವನ್ನು ಅವರು ಇಟ್ಕೊಂಡಿದ್ರು. ಅದು ಯಾವತ್ತೂ ನೇರವಾಗಿ ಹೇಳ್ತಾ ಇದ್ರು. ಬಟ್ ಜನ ಏನು ಮಾಡ್ತಾರೆ, ಇವರು ಹೇಳೋದು ನಮ್ಮನ್ನು ಹೇಳಿದ್ರು, ಇನ್ನೊಬ್ಬರನ್ನು ಹೇಳಿದ್ರು, ಆ ವ್ಯಕ್ತಿಯನ್ನೇ ವಿರೋಧಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಅವರನ್ನು ವಿರೋಧಿಸಿದ್ರು. ಆದರೆ ಅವರು ಪ್ರೀತಿಯಿಂದ ತುಂಬ ವಂಚನೆಗೆ ಒಳಗಾದರು. ಎಷ್ಟೋ ಜನ ಅವ್ರನ್ನ ದೂರ ಇಟ್ಟರು. ಕೆಲವರು ಶಿಷ್ಯಂದ್ರು ಕೂಡ ಅವರು ಕೊನೆ ಜೊತೆಗೆ ಇರಲಿಲ್ಲ ಅವರೊಟ್ಟಿಗೆ. ನಾನು ಕೊನೆಯದಾಗಿ ಅವ್ರ ಜೊತೆ ಸಿಕ್ಕೊಂಡೆ. ಆದರೂ ಕೂಡ ಕೊನೆಯಲ್ಲಿ ಒಂದು 2-3 ವರ್ಷಗಳಲ್ಲಿ ಅವ್ರ ಜೊತೆ ಅಷ್ಟು ನಂಟು ಇಟ್ಕೊಳ್ಳಿಕ್ಕೆ ಆಗಲಿಲ್ಲ. ಅಂದರೆ ಕಾಂಟ್ಯಾಕ್ಟಲ್ಲಿ ಇದ್ದೆ ಬಿಟ್ಟರೆ ಅವ್ರ ಮನೆಗೆ ಹೋಗೋದಾಗಲಿ, ನನ್ನ ಕೆಲಸ ಅದು ಇದು ಇದ್ದಿದ್ದರಿಂದ ಅಪರೂಪಕ್ಕೆ ಹೋಗ್ತಾ ಇದ್ದೆ. ಕೊನೆಗೆ ಅವರು ಭಾಳಷ್ಟು ಕವಿತೆಗಳನ್ನೆಲ್ಲ, ಅವ್ರ ರಾಶಿ ಕವಿತೆಗಳೆಲ್ಲ ನನ್ನ ಹತ್ರನೇ ಇತ್ತು. ವಾಟ್ಸಪ್ಪಲ್ಲಿ ಬಂದಿದ್ದೆಲ್ಲ ರಾಶಿ ಹಾಕಿ ಫೋನ್ ಮಾಡಿ ಹೇಳ್ತಿದ್ರು ರಾತ್ರಿ, ಶರೀಫ್ ನಿಮ್ಮ ಕವಿತೆ ಎಲ್ಲ ನನ್ನ ಹತ್ರ ಇದೆ, ಏನು ಮಾಡ್ತೀರಿ ಗೊತ್ತಿಲ್ಲ, ಬುಕ್ ಮಾಡಬೇಕು, ನೀವು ಮಾಡ್ಕೋಬೇಕು, ನಿಮ್ಮ ಹತ್ರನೇ ಇದೆ, ನಾನು ಬೇರೆ ಯಾರಿಗೂ ಕಳಿಸಿಲ್ಲ ಅಂತ ಹೇಳೋದು. ಅದು ಒಂಥರ ಎಚ್ಚರಿಕೆನೂ ಹೌದು. ನಮ್ಮನ್ನು ಇದು ಅಂದರೆ ನೀವು ಆ ಎಚ್ಚರದಲ್ಲಿರಿ, ನೀವು ಮಾಡಬೇಕು ಅಂತ ಒಂದು ಜವಾಬ್ದಾರಿಯನ್ನು ಕೊಡ್ತಾ ಇದ್ರು. ನನಗೆ ಮತ್ತೆ ಭಯ ಶುರುವಾಗೋದು. ಆಮೇಲೆ ಅವ್ರದ್ದು ಒಂದು ರಾಶಿ ಕವಿತೆ ಇತ್ತು. ಒಂದು ಅಂದರೆ 2-3 ವರ್ಷದವರೆಗಿನ ಕವಿತೆ, ಅಂದಾಜೊಂದು 700 ಪುಟಗಳಷ್ಟು ಇತ್ತು ಪ್ರಿಂಟ್. ಅದರಲ್ಲಿ ಇನ್ನೂ ಕನ್ನಡ ಕವಿತೆಗಳು, ಇದು ಇಂಗ್ಲೀಷ್ ಕವಿತೆಗಳು ಬೇರೆನೇ ಇತ್ತು. ಅದನ್ನು ರಾಶಿ ಹಾಕ್ಬಿಟ್ಟು ನನ್ನ ಹತ್ರ ನೀವು ಇದನ್ನು ಸೆಲೆಕ್ಟ್ ಮಾಡಿ ಅಂತಂದ್ರು. ನಾನು ಅಯ್ಯೋ ಇದನ್ನ ಹೆಂಗೆ ಸೆಲೆಕ್ಟ್ ಮಾಡೋದು ಅಂತ ಅಷ್ಟು ಓದಿ ಸೆಲೆಕ್ಟ್ ಮಾಡಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಆಮೇಲೆ ಅಷ್ಟು ಅವರ ಕವಿತೆಯನ್ನು ಸೆಲೆಕ್ಟ್ ಮಾಡೋಷ್ಟು ಪಾಂಡಿತ್ಯ ನಮ್ಗಂತೂ ಸಾಧ್ಯನೇ ಇಲ್ಲ. ಹಾಗಾಗಿ ಅವ್ರ ಹತ್ರ ತುಂಬ ಅವರ ಆಯ್ಕೆ ಮಾಡಿ ಕೊಟ್ಟಾಗ ಅದನ್ನು ಬೇಡ ಅಂದರೆ ನೀವು ಆಯ್ಕೆ ಮಾಡಿದ್ರು, ನನಗೆ ಇನ್ನು ಕೆಲವು ಉಳಿದಿತ್ತು ಅದರಲ್ಲಿ, ಹಂಗೆ ಹಿಂಗೆ ಅಂತ ಹೇಳಿದ್ರು. ನಾನು ಆಮೇಲೆ ಆ ತಂಟೆಗೆ ಹೋಗಲಿಲ್ಲ, ಆಯ್ಕೆ ಮಾಡುವಂಥ ಕೆಲಸ ಹೋಗಿ ನಾನು ಅವ್ರಿಗೆ ಸಜೆಸ್ಟ್ ಮಾಡಿದೆ. ಒಂದಿಷ್ಟು ಪದ್ಯಗಳು ನಿಂತು ಇವ್ರಿಗೆ ಕಳಿಸಿ, ವಯಲಿನ್ ಸರಿಗೆ ಕಳಿಸಿ, ಇನ್ನೊಬ್ರಿಗೆ ಕಳಿಸಿ ಹಂಗಾದರೂ ಮಾಡಿ ಅಂತ. ಕೊನೆಗೂ ಅದು ಆಗಿಲ್ಲ. ಬಟ್ ಇನ್ನು ಮುಂದಕ್ಕೆ ಅವರ ಕನ್ನಡ ಕವಿತೆಗಳನ್ನು ಕೂಡ ಮೀನಾ ಮೇಡಮ್ ಇದ್ದಾರೆ ನಮಗೆ. ಮುಂದಿನ ಸಲ ಅವರ ಕನ್ನಡ ಕವಿತೆಗಳ ಸಂಕಲನ ಬರಬಹುದು. ಈಗ ಇಂಗ್ಲೀಷ್ ಕವಿತೆ ಬಂದಿದೆ, ಆ ಒಂದು ಖುಷಿ ನಮಗಿದೆ. ಜೊತೆಗೆ ಅವರು ಇಲ್ಲ ಅನ್ನೋ ಒಂದು ದುಃಖ ಮಾತ್ರ ಅದು ಇದ್ದೇ ಇರುತ್ತೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಅಂತ. ಮೇಳೆ ತಿಪ್ಪಿ ಗೋಳ ನೊಪ್ಪಿ ತಾಳ ತಪ್ಪಿ ತಂತಿ ಹರಿದು ಬಿಲ್ಲು ಮುರಿದು, ಒಂದೇ ಪಾಕ ಒಂದೇ ಕಾಕ ಒಂದೇ ಪೋಕ ಒಂದೇ ಒಲವು ಒಂದೇ ಬಲವು. ಕಿಸಬಾಯಿ ರಾಗ ಕಿಸಕ್ಕ ಕೇಳಿದೇನ ಅಕ್ಕ. ಮತ್ತೆ ಅಲ್ಲಿ ಬೇಂದ್ರೆಗೆ ಹೋಗ್ತಾರೆ, ಕೇಳಿದೇನ ಅಕ್ಕ. ಕಿಸಬಾಯಿ ರಾಗ ಕಿಸಕ್ಕ ಕೇಳಿದೇನ ಅಕ್ಕ. ರಟ್ಟೆ ಹಲವು ಪುಗಸಟ್ಟೆ ಹಲವು ಹಲವು ಎಡೆವಟ್ಟೆ ದಿಕ್ಕಾಪಾಲು ದೇಕರೇಖ. ಇಲ್ಲಿ ಸ್ವಲ್ಪ ಪ್ರಾಸ ತಪ್ಪಿದಾಗಿ ಅನಿಸುತ್ತೆ. ದಿಕ್ಕಾಪಾಲು ದೇಕರೇಖ. ಮತ್ತೆ ಮುಂದುವರಿತಾರೆ ದೇಕರೇಖ. ಶೋಕಿ ಶೋಕ ಶ್ಲೋಕ ಲೋಕ.
ದಿಕ್ಕಾಪಾಲು ದೇಕ ರೇಖ ಶೋಕಿ ಶೋಕ ಶ್ಲೋಕ ಲೋಕ ಎಡವಿ ತಡವಿ ಪದವಿಟ್ಟಿ ಕುಟ್ಟಿ ತೌಡು ಕಂಡಾಪಟ್ಟೆ. ಎಡವಿ ತಡವಿ ಪದವಿಟ್ಟಿ ಕುಟ್ಟಿ ತೌಡು ಕಂಡಾಪಟ್ಟಿ ಓಡಿ ದೌಡು ಪಡಮಟ್ಟಿ ಎಡವಿ ಬಲವು ಎಡವಿ ಬಲವು ಎಡವೇ ಬಲವು ಎಡವಿ ಬಲವು ಎಡವೇ ಬಲವು ಬಲವೇ ಬಲವು. ಈ ಬಲ ಎಡದ ಸಂಘರ್ಷ ಅವರ ಒಂದು ರಾಜಕೀಯ ಚಿಂತನೆಯ ಒಂದು ಒಳದನೆಯಲ್ಲಿ ಕೇಳಿಸ್ತಾ ಇದೆ. 1978ರಿಂದ ಒಟ್ಟಿಗೆ ಇದ್ದವು ಇದೇ ಕಾಲೇಜಲ್ಲಿ. ಇವತ್ತು ಅವನ ಬರ್ತ್ಡೇ, ಅವನು ತೀರಿ ಹೋದ ವರ್ಷ.